ಅಂದರೆ ಈ ನಿಮ್ಮ ರೂಪ, ನಿಮ್ಮ ಗುಣ, ನೇರವಾದ ನಡೆ ನುಡಿ, ನಿಮ್ಮ ಧೈರ್ಯ, ನಿಮ್ಮ ಸಾಹಸವನ್ನು ಕಂಡು ನಾನು ನಿಜಕ್ಕೂ ಮನ್ಮಥಳಾಗಿ ಹೋಗಿದ್ದೇನೆ. ನಾನು ನಿಮ್ಮ ಸಾಹಸವನ್ನು ಕಂಡು ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ್ದೀನಿ. ನಿಮ್ಮ ಇಂಥವರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದೆಯಲ್ಲ, ಸ್ವಲ್ಪವಾದ್ರೂ ಬುದ್ಧಿ ದಯವಿಟ್ಟು ಮಲೆನಾಡು ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ. ಜೊತೆ ನಮ್ ಕೃಷಿ ಕೆಲಸನ ಅದು ಮೂಲ ಕಸುಬು, ಅದನ್ನು ಬಿಡ್ಲಿಕ್ಕಾಗಲ್ಲ. ಜೀವನ ಕಂಡ್ಕೊಂಡಿದ್ ಅದ್ರಲ್ಲಿ ನಾವು ಅದನ್ನು ಬಿಡಕ್ಕಾಗಲ್ಲ. ಇದು ಪಾರ್ಟ್ ಆಫ್ ಲೈಫ್. ಇದು ಒಂದು ದೇವ್ರ ತರ. ಈ ಕಲಾದೇವಿಯನ್ನ ನಾವು ಬಿಡಕ್ಕಾಗಲ್ಲ. ಅವಳು ಎಂತದೇ ಸಂದರ್ಭ ಬಂದ್ರು ಇವತ್ತಿಗೂ ನನ್ ಕೈ ಬಿಟ್ಟಿಲ್ಲ. ಅದು ಏನೋ ಒಂದು ಎಷ್ಟೇ ನೋವಿದ್ರು ಆ ಬಣ್ಣ ಹಚ್ಚಿದಾಗ, ಆ ಪಾತ್ರ ಮಾಡಿದಾಗ ಅದೇನೋ ಒಂದು ಸಂಭ್ರಮ, ಖುಷಿ ಎಲ್ಲ ನಾವು ಆ ಕ್ಷಣದಲ್ಲಿ ಮರ್ತೋಗ್ತದೆ. ಅಲ್ಲಿ ದುಃಖ ವ್ಯಕ್ತಪಡಿಸ್ತೀವಿ, ರೋದನೆ ವ್ಯಕ್ತಪಡಿಸ್ತೀವಿ, ರೋಷ, ಆವೇಶ ಎಲ್ಲಾನು ಮಾಡ್ತೀವಿ. ಎಲ್ಲವನ್ನು ಮರ್ಸ್ಬಿಡ್ತದ ಆ ಪಾತ್ರಕ್ಕೆ ಬಣ್ಣ ಹಚ್ಚಿದಾಗ. ನಮ್ಮನ್ನ ಏನೇ ನೋವಿದ್ರು, ಯಾವ ನೋವಿದ್ರು, ಏನೇ ಈ ಹೆಲ್ತ್ ಅಪ್ಸೆಟ್ ಆಗ್ತಾ ಇದ್ರು ಅಲ್ಲಿ ಆಗಲ್ಲ. ಅದು ವೇದಿಕೆ ಮೇಲೆ ಹೊರಕಾಯ ಪ್ರವೇಶ ಮಾಡಿದಾಗ ಏನೋ ಒಂದು ಪೇನ್ ಇರ್ತದೆ ಒಳಗಡೆ. ಆ ಪೇನ್ ಹೊರಟೋಗಿರ್ತದೆ. ಈ ಕೆಲವೊಂದ್ ಸಂದರ್ಭ ಆಟೋಮೆಟಿಕ್ ಆಗಿ ಎಮರ್ಜೆನ್ಸಿ ಪಾತ್ರ ಮಾಡೋದು ಬಂದಿರ್ತದೆ. ಅದು ಈಗ ಕುರುಬ ಹಚ್ಚಿದ ಕುಂಕುಮ ಅಂತ ರಾಯಣ್ಣನ ಪಾತ್ರ, ಎಮರ್ಜೆನ್ಸಿ ಫಸ್ಟ್ ಬಣ್ಣ ಹಚ್ಚಿದ್ದು ಅದು. ಅಂದ್ರೆ ಈ ಎಮರ್ಜೆನ್ಸಿ ರೂಲಿಗೆ ಅದು ಕ್ಲಿಕ್ ಆಗ್ಬಿಡ್ತು. ಸ್ಪಾಟ್ ಅಲ್ಲಿ ಹೋಗಿ ಪುಸ್ತಕ ಓದೋದು, ಪಾತ್ರ ಮಾಡೋದು, ಅದು ಒಂದು ಅನಿವಾರ್ಯ. ಆರೋಗ್ಯದ ತೊಂದರೆಗೆ ಆ ಪಾತ್ರ ಮಾಡೋರು ಬಂದಿರ್ಲಿಲ್ಲ. ಇವ್ರೆ ಈ ರಮೇಶ್ ಮತ್ತೆ ಶ್ರುತಿ ಅವರು, ಇಲ್ಲ ನಿನ್ ಕೈಲಿ ಪಾತ್ರ ಆಗುತ್ತೆ ಮಾಡ್ಬಿಡು, ಅದಕ್ಕೆ ಬೇಕಾಗಿರೋ ಕಾಸ್ಟ್ಯೂಮ್ಸ್ ಆಗಿಂದಾಗೆ ಮನೆಯಿಂದ ಬಂದು ತಗೊಂಡೋಗಿ. ಈಗ ಯಾವ್ಯಾವ ಪಾತ್ರಕ್ಕೆ ಬೇಕಾ ಎಲ್ಲ ಈಗ ನಮ್ಮ ಮನೆಯವರೇ ಸ್ಟಿಚ್ ಮಾಡ್ತಾರೆ, ಅವ್ರ ಟೈಲರಿಂಗ್ ಮಾಡ್ತಾರೆ ಮನೆ ಕೆಲಸ. ಅದಕ್ಕೆಲ್ಲ ಈಗ ಅಪ್ಪ ಅಮ್ಮಂದು ಸಪೋರ್ಟ್ ಇದೆ, ಒಳ್ಳೆ ಸಪೋರ್ಟ್ ಇರೋದಕ್ಕೆ ಈಗ ಅವಳು ನನ್ಗೆ ಸಪೋರ್ಟ್ ಮಾಡಕ್ ಸಾಧ್ಯ. ಅದೆಲ್ಲ ಏನ್ ಬೇಕಾ ಅದ್ ಕಾಸ್ಟ್ಯೂಮ್ ಎಲ್ಲ ಅವರೇ ರೆಡಿ. ಎಲ್ಲೂ ಬೇರೆ ಕಡೆಯಿಂದ ಎಲ್ಲೂ ನಾವ್ ಇದ್ ಮಾಡಲ್ಲ. ಯಾರ ಮೇಲೂ ನಿಮ್ದೊಂದು ಕಾಸ್ಟ್ಯೂಮ್ ಕೊಡಿ, ನಿಮ್ದೊಂದು ಆಗಲ್ಲ. ಈಗ ಲೇಡೀಸ್ ಕಾಸ್ಟ್ಯೂಮ್ ಹಂಗೆ ನಾವೇ ಕೆಲವೊಂದು ಆನ್ಲೈನ್ ಶಾಪಿಂಗ್ ಮಾಡ್ತೀವಿ. ಇಲ್ಲ ಕೆಲವೊಂದಿಷ್ಟು ಲೇಡೀಸ್ ಈಗ ನನ್ನ ಹತ್ರ ಇದೆ, ನಾನ್ ಕೊಡ್ತೀನಿ, ಇದನ್ನ ಹಾಕೊಂಡ್ ಮಾಡಿ ಚೆನ್ನಾಗ್ ಕಾಣ್ತೀನಿ ಇನ್ನೊಂದು ಹೇಳ್ತಾರೆ. ಎಲ್ಲಾದ್ರೂ ನನಗೆ ಕಲಾವಿದರಾಗ್ಲಿ, ಪಡ್ದವ್ರಾಗ್ಲಿ, ಸಂಗೀತದವ್ರಾಗ್ಲಿ, ಟೋಟಲಿ ರಂಗಭೂಮಿಯಲ್ಲಿ ಒಳ್ಳೆಯ ಸಪೋರ್ಟ್ ಇದೆ. ಯಾರ ಹತ್ರ ನನ್ನದೊಂದು ಆಸೆ, ನಾನು ರಂಗಭೂಮಿಯಲ್ಲಿ ಇರೋ ತನಕ ಅದಕ್ಕೆ ನನ್ನದೇ ಆದ ಒಂದು ಗೌರವ ಕೊಡ್ಬೇಕು. ಜೊತೆಲಿ ಎಲ್ಲರ ಜೊತೆ ಗೌರವದಿಂದಾನೇ ಬದುಕ್ಬೇಕು. ಯಾರ ಜೊತೆಯಲ್ಲೂ ವಿರೋಧ ಆಗ್ಲಿ, ಸುಮ್ನೆ ಏನೇನೋ ರಿಸ್ಕ್ ಗಳಾಗ್ಲಿ ಅದೆಲ್ಲ ಮಾಡ್ಕೋಬಾರದು. ಇಲ್ಲಿವರೆಗೆ ನನ್ನ ಜೀವನದಲ್ಲಿ ಆಗಿಲ್ಲ, ಇನ್ ಮುಂದೆ ಅದು ಆಗ್ಬಾರ್ದು. ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಎಲ್ಲಾ ಸಂಬಂಧಗಳಿಂತ ಮಿಗಿಲಾಗಿದ್ದು ಈ ಕಲಾ ಸಂಬಂಧ. ಅಲ್ಲಿ ಎಲ್ಲೆಲ್ಲಿಂದನೋ ಸೇರಿರ್ತೀವಿ. ಒಂದೊಂದ್ ಟೈಮು ಎಲ್ಲ ಕೆಲವೊಂದ್ ಕಮಿಟಿಯಲ್ಲಿ ಒಳ್ಳೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಒಂದೊಂದ್ ಸಂದರ್ಭ ಅವರಿಗೂ ಅನಿವಾರ್ಯ ಆಗಿರ್ತದೆ, ಊಟದ ವ್ಯವಸ್ಥೆ ಮಾಡಕ್ಕಾಗಲ್ಲ. ಅವಾಗ ಊಟ ಕೊಟ್ಟಿಲ್ಲ ಅಂತ ನಾವು ಜಗಳ ಮಾಡಕ್ಕಾಗಲ್ಲ. ಆಲ್ರೆಡಿ ನಾವೇನೋ ಫುಡ್, ಲೈಟ್ ಫುಡ್ ಬ್ಯಾಗ್ ಎಲ್ಲ ರೆಡಿ ಇರ್ತದೆ ನಮ್ದು, ಬಿಸ್ಕಿಟ್ ಏನೋ ಒಂದು ಪಾರ್ಸಲ್ ಅದನ್ನ ನಾವು ತಗೊಂಡು ನಮ್ಮ ಆಕ್ಟಿಂಗ್ ನಾವು ಮಾಡೋದು. ಅಲ್ಲಿ ನೀವು ಊಟ ಕೊಟ್ಟಿಲ್ಲ, ನೀವು ಬೆಳಗಾದ್ರೆ ಪೇಮೆಂಟ್ ಕಡಿಮೆ ಕೊಡ್ತೀರಿ, ಅದೆಲ್ಲ ಇಲ್ಲ. ನಾವ್ ಅಲ್ಲಿ ಪಾತ್ರ ಮಾಡ್ಬೇಕು. ಆ ಲೇಖಕರು ಏನ್ ಪಾತ್ರಕ್ಕೆ ಏನ್ ಬರ್ದಿದ್ದಾರೆ ಅಷ್ಟೇ. ಇನ್ನೊಂದು ವಿಚಾರ, ನಾಟಕ ಪಾತ್ರ ಅಂತ ಬಂದಾಗ ನಾ ತುಂಬಾ ಕಾಸ್ಟ್ಯೂಮಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀನಿ. ಅದು ಈ ನಮ್ಗೆ ಶ್ರುತಿ ಸಿರ್ಸಿ ಆ ಕಲಾವಿದೊಂದು ಸ್ಫೂರ್ತಿ. ಅವಳು ಕೂಡ ಅಷ್ಟೇ, ಒಂದು ಪಾತ್ರ ಬಡವರ ಮನೆ ಪಾತ್ರ, ಬೇಡು ಸೀನ್ ಇರ್ತದೆ. ಅಲ್ಲಿ ಹರಿದ ಬಟ್ಟೆ ಹೋದಾಗ ಆಗೋ ಫೀಲಿಂಗೇ ಬೇರೆ. ಒಳ್ಳೆ ಬಟ್ಟೆ ಹಾಕೊಂಡೋಗಿ ಬೇಡದಾಗ ಏನ್ ಫೀಲಿಂಗ್ ಬರ್ತದೆ ಆತರ ಅವ್ರು ಹೇಳೋರು ಹಂಗೆ. ಈಗ ಅದಾದ್ರೂ ಅಷ್ಟೇ ಕಾಸ್ಟ್ಯೂಮ್, ಒಂದು ಹೊಲದಲ್ಲಿ ದುಡಿಯೋ ರೈತ ಅವನ್ ಹೆಂಗ್ ಕಾಸ್ಟ್ಯೂಮ್ ಹಾಕಿರ್ಬೇಕು ಆತರ ಕಾಸ್ಟ್ಯೂಮು. ಈಗ ಒಂದು ಸಂಗೊಳ್ಳಿ ರಾಯಣ್ಣ ಅದಕ್ ಬೇರೆ ತರ. ಈಗ ಏನೋ ಹುಚ್ಚನ ಇದಕ್ಕೂ ಭಿಕ್ಷುಕನ ಗೆಟಪ್ಪಿಗೂ ಡಿಫ್ರೆನ್ಸ್ ಕಾಣ್ಬೇಕು. ಈ ಕೆಲವೊಂದ್ ಪಾತ್ರದಲ್ಲಿ ಆಗಿದೆ, ಹುಚ್ಚಿನ ಪಾತ್ರಕ್ಕೂ ಅದೇ ಗೆಟಪ್, ಭಿಕ್ಷುಕನ ಪಾತ್ರಕ್ಕೂ ಅದೇ ಗೆಟಪ್. ಅಲ್ಲಿ ನಾವು ವಿಗ್ಗಳನ್ನಾಗ್ಲಿ ಅಕರಾಳ ವಿಕರಾಳ ಮಾಡ್ಕೊಳ್ಳೋದು ಆತರ. ಈಗ ಇವನ್ ಹುಚ್ಚ ಅಂತ ಗೊತ್ತಾಗ್ಬೇಕು, ಇವನ್ ಭಿಕ್ಷುಕ ಅಂತ ಗೊತ್ತಾಗ್ಬೇಕು. ಅದು ಚಾಲೆಂಜಿಂಗ್ ಆಗಿರ್ತದೆ. ಕೆಲವೊಂದು ಈ ಭಿಕ್ಷುಕನಿಗೂ ಹುಚ್ಚಿನಿಗೂ ವ್ಯತ್ಯಾಸ ಕಾಣೋದಿಲ್ಲ ಕೆಲವೊಂದ್ ಸಂದರ್ಭದಲ್ಲಿ. ಅದನ್ನ ಮಾಡಿ ತೋರ್ಸೋದು ಅದು ನಮ್ಗೆ ಚಾಲೆಂಜಿಂಗ್ ಆಗಿರ್ತದೆ. ಈ ಕೆಲವೊಂದ್ ಸಂದರ್ಭದಲ್ಲಿ ಒಂದೊಂದೇ ಸೀನಿನ ಪಾತ್ರ ಕೊಟ್ಟಿರ್ತಾರೆ. ಈಗ ಮಗ ಹೋದ್ರು ಮಾಂಗಲ್ಯ ಬೇಕಾದಲ್ಲಿ ಮಾಂತೇಶನ್ ಪಾತ್ರ ಮಾಡಿದೀನಿ, ಅಂಬಿಕನ್ ಪಾತ್ರ, ಅರವಿಂದನ್ ಪಾತ್ರ. ಈಗ ಅರವಿಂದನ್ ಪಾತ್ರ ಟ್ರಿಪ್ ನಾಟಕ ಮಾಡುವಾಗ 2 ಸೀನ್ ಇದ್ರೆ ಒಂದೇ ಸೀನ್ ಮಾಡ್ಬೇಕು. ಆ ಒಂದೇ ಸೀನ್ ನಲ್ಲಿ ಕೆಲವೊಂದಿಷ್ಟು ಸಾಹಿತ್ಯ ಭರಿತವಾದ ಮಾತುಗಳಿವೆ, ಅದನ್ನ ಜನರಿಗೆ ನಾವು ಕೊಡ್ಬೇಕು. ನಾವು ಉಚ್ಚಾರಣೆ ಮಾಡೋದ್ರಲ್ಲಿ ಜನ ಅಲ್ಲೇ ಇರ್ತಾರೆ, ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ. ಒಂದು ಪ್ರಕೃತಿನ ವರ್ಣನೆ ಮಾಡಿ ಅವಳನ್ನ ಅದಕ್ಕೆ ಹೋಲಿಕೆ ಮಾಡುದು. ಆ ಮಾತನ್ನ ನಾವು ಏನಿಲ್ಲ ಇದ್ರಲ್ಲಿ ಸುಮ್ಮನೆ ಹೆಂಗೆ
ನಿನ್ನ ಮಗವು ಚಂದಿರನಂತೆ ಸುಮ್ನೆ ಹಿಂಗ್ ಹೇಳಿದ್ರೆ ಹೆಂಗಿರ್ತದೆ? ಈಗ ಆಹಾ ಪ್ರಿಯತಮೆ ನಿನ್ನ ಮಗವು ಚಂದಿರನಂತೆ ಶೋಭಿಸುತ್ತಿದೆ ಹಿಂಗಂದ್ರೆ ಬೇರೆ, ಅಲ್ಲೇನೋ ಫೀಲ್ ಉಡಿಸ್ಬೇಕು ಜನರಿಗೆ. ಇರೋದೇ ಒಂದು 10 ನಿಮಿಷದ ಮಾತು, ಒಂದ್ ಸೀನ್, ಅಲ್ಲೊಂದ್ ಡಾನ್ಸ್ ಇರುತ್ತೆ ಅಷ್ಟೇ. ಕೆಲವೊಂದ್ ಜನ ಅದ್ರಲ್ಲಿ ಏನಿದೆ ಆ ಪಾತ್ರ ಮಾಡಲ್ಲ, ಅಂತ ಪಾತ್ರಗಳು ನಮಗ್ ಬರ್ತವೆ. ಹಿಂಗೆ ಎಲ್ಲಾ ರೀತಿಯ ಚಾಲೆಂಜಿಂಗ್ ರೋಲ್. ಇನ್ನು ಇಡೀ ಒಂದು ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಬಡವ ಸಾಕಿದ ಬಹದ್ದೂರ್ಲಿ ಅಂತ ನಾಟಕಗಳಿವೆ. ಏಜ್ಡ್ ರೋಲ್, ಬಣ್ಣ ಮೀಸೆ ಎಲ್ಲ ಹಣ್ಣಣ್ಣು ಮಾಡ್ಕೋಬೇಕು. ಕೆಲವೊಂದ್ ಸಂದರ್ಭದಲ್ಲಿ ನಾ ಹಣ್ಣು ಮಾಡ್ಕೊಳ್ಳಲ್ಲ ಹಂಗೆ ಪಾತ್ರ ಮಾಡ್ತೀನಿ ಅಂದ್ರೆ ಆಗಲ್ಲ, ಮಾಡ್ಲೇಬೇಕು. ಪಂಚೆ ಹಾಕ್ಬೇಕು, ಪಂಚೆ ಅಂದ್ರೆ ವೀರ್ಗಾಸೆ ಅಲ್ಲ, ಉದ್ದ ನೆರಿಗೆ ಹಾಕ್ಬೇಕು. ಒಂದು ಗ್ರೀನ್ ಟವೆಲ್, ಈ ಹಾಫ್ ತರ ಶರ್ಟ್ ಆ ತರದ್ ಹಾಕಿ ಹಣೆಗೆ ಒಂದು ಸಣ್ಣ ನಾಮ ಅದು ಇಟ್ಟು ನಾವು ಹೋದಾಗ ಈಗ ನಮ್ ಏಜಿಗೆ ನಾವ್ ಏಜ್ಡ್ ಮಾಡ್ಬೇಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಆಯ್ತಾ, ನಾವ್ ಹಿಂಗ್ ಅಲ್ಲಿ ಸ್ವಲ್ಪ ಬಾಡಿ ಸ್ವಲ್ಪ ಹಿಂಗ್ ಮಾಡ್ಬೇಕು, ಮಾತುಗಳನ್ನ ಸ್ವಲ್ಪ ಅದ್ರಿಸ್ಬೇಕು ಮಾತಲ್ಲಿ. ಈಗ ಸ್ಟ್ರಾಂಗ್ ಆಗಿ ಮಾತಾಡಿದ್ರೆ ಗೆಟಪ್ ಹಂಗ್ ಕಾಣ್ತದೆ, ನಮ್ ಮಾತು ಹಂಗ ಅನ್ಸಲ್ಲ. ಹಿಂಗೆ ಮಗ ರೀತಿಯಲ್ಲೂ ಅಬ್ಸರ್ವ್ ಮಾಡ್ಬೇಕು. ಆ ತರ ಪಾತ್ರಗಳನ್ನೆಲ್ಲ ಎಷ್ಟೋ ಜನ ಕೆಲವೊಂದ್ ಕಡೆ ನಾವ್ ಮಾಡಲ್ಲ ಅಂತಾರೆ. ಅವಾಗ ಅದೇ ಕಮಿಟರೇ ಇಂಥವ್ರೊಬ್ರು ಇದಾರೆ, ಅವ್ರಿಗೆ ಕರ್ದ್ ಮಾಡ್ಸೋಣ. ಹಿಂಗೆ ಚಾಲೆಂಜಿಂಗ್ ರೋಲ್ಗಳು. ಈಗ ಲೇಡೀಸ್ ಗೆಟಪ್, ಜೆಂಟ್ಸ್ ಲೇಡೀಸ್ ಅಂತ ಎಂತ ಮಾಡ್ತಾರೆ ಸುಮ್ನೆ ಹಿಂಗ್ ನಮ್ಮನ್ನ ನೋಡಿದಾಗ ನಾವೇನ್ ಅಂತ ರೂಪವಂತರಲ್ಲ, ಅಂತ ಪರ್ಸನಾಲಿಟಿ ಇಲ್ಲ. ಕೆಲವೊಂದ್ ಕಡೆ ಹೋದಾಗ ಇವ್ರಂತ ಜೆಂಟ್ಸ್ ಲೇಡೀಸ್ ಮಾಡ್ತಾರೆ ಅಂತ ಕಾಣ್ತಾರೆ ಹಿಂಗ ಅನ್ನೋ ಭಾವನೆ ಇರುತ್ತೆ ಜನರಲ್ಲಿ. ಕೆಲವೊಂದ್ ಜನರಲ್ಲಿ ನಾವು ಗೆಟಪ್ ಹಾಕಿ ವೇದಿಕೆಗೆ ಬಂದ ಪ್ರೆಸೆಂಟೇಶನ್ ಮಾಡಿದಾಗ ನಮ್ಮ ಪಾತ್ರನ ಅವರೇ ಬಂದ ಹೇಳ್ತಾರೆ, ನಿಜವಾಗ್ಲೂ ನಾವು ಏನೋ ಅನ್ಕೊಂಡಿದೀವಿ, ನಿಜವಾಗ್ಲೂ ಖುಷಿ ಆಯ್ತು. ಆದ್ರೆ ನಾವು ಅದರಿಂದ ಬೀಗೋದಲ್ಲ. ನಮ್ದು ಏನಾದ್ರು ಫಾಲ್ಟ್ ಇದ್ರೆ ಹೇಳಿ, ನಾವು ಅದನ್ನ ನಮ್ದೇನಾದ್ರು ನೆಗೆಟಿವ್ಸ್ ಹೇಳಿ, ನಾವು ಮಾಡಿದಕ್ಕಿಂತ ನಮ್ದೇನಾದ್ರು ತಪ್ಪಾಗಿದ್ರೆ ಹೇಳಿ. ನಮ್ದು ಅದೊಂದು ಗುಣ. ಎಲ್ಲೇ ವೇದಿಕೆ ಮೇಲೆ ಇರೋ ಜನ ಬಂದು ಹೊಗಳಿದ್ದಕ್ಕಿಂತ ನಮ್ದೇನಾದ್ರು ತಪ್ಪಾಗಿದ್ರೆ ಹೇಳಿ, ನಾವ್ ಅದನ್ನ ತಿದ್ಕೊಳ್ಳೋಣ. ಯಾಕಂದ್ರೆ ಇನ್ನೂ ಏನೋ ಕಲಿಬೇಕು ಅನ್ನೋ ತುಡ್ತಾ ಇದೆ. ಇದು ನಮ್ಗಿಂತ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಕಲೆ ವಿಷಯದಲ್ಲಿ ಪ್ರತಿಯೊಬ್ಬರಲ್ಲೂ ಏನೇ ಒಂದು ವಿಭಿನ್ನವಾದ ಕಲೆ ಇದ್ದೇ ಇರ್ತದೆ. ಅದನ್ನೆಲ್ಲ ನಾವು ತಗೊಂಡಾಗ ಮಾತ್ರ ಒಂದು ಪರಿಪೂರ್ಣ ಕಲಾವಿದರಾಗಕ್ ಸಾಧ್ಯ. ಇದು ಅಂದ್ರೆ ನನ್ನ ವೈಯಕ್ತಿಕ ಅನಿಸಿಕೆ. ಅಂದ್ರೆ ರಂಗಭೂಮಿ ಹಿಂಗಿದೆ ಇವತ್ತು, ನಾವು ತಿಳಿದುಕೊಂಡಾಗಿಲ್ಲ. ಇದರಲ್ಲಿ ಸ್ಪರ್ಧೆ ಬಾಳಿದೆ. ಈಗ ಹೇಗೆ ನಿಮ್ಗೆ ಈಗ ಒಂದು ಪೇಮೆಂಟ್ ಅಂತ ಹೇಳ್ಬೋದು, ಏನಂತ ಯಾವ ರೀತಿ ನಿಮ್ಗೆ ಹೇಗೆ ಕೇಳಿದ್ರೆ ಸರ್, ಈಗ ಸರಿಯಾದ ಪ್ರಮಾಣದ ಸಿಗ್ತದೆ ಜೀವನ ಕೆಲವೊಂದು ಕಡೆ ಇಲ್ಲ, ಜೀವನಕ್ಕೆ ಅಂತಲ್ಲ, ಒಂದು ಕಲೆಗೆ ಇವತ್ತು ನಾವ್ 2 ದಿನ ಇಲ್ಲಿ ಹಾಳು ಮಾಡಿ ಹೋಗಿರ್ತೀವಿ. ಏನೋ ಒಂದು ಇತ್ತೀಚೆಗೆ, ಅದು ಈಗ ಒಂದು 5 ವರ್ಷಗಳಿಂದ ಈಚೆಗೆ ಸ್ವಲ್ಪ ಪೇಮೆಂಟ್ ಡಿಮ್ಯಾಂಡ್ ಮಾಡ್ತಾ ಇದೀವಿ, ಕೊಡ್ತಾರೆ. ಹಾಗೆ ಈಗ ನನ್ನ ಇದ್ರಲ್ಲಿ ಹೈಯೆಸ್ಟ್ ಪೇಮೆಂಟ್ ಅಂದ್ರೆ ನಾನು ಲೇಡೀಸ್ ಪಾತ್ರಕ್ಕೆ 5,000 ಈಗ ಕೊಡ್ತಾ ಇದ್ದಾರೆ. ಕೆಲವೊಂದು ಕಮಿಟಿಯಲ್ಲಿ ಈಗ ಅವ್ರ ಕಲಾವಿದರ ಪೇಮೆಂಟ್ ಅವ್ರಿಗೆ ಕೊಡ್ಲೇಬೇಕು, ಅದು ಸಹಜ. ಆದ್ರೆ ಆ ಪೇಮೆಂಟ್ ಅವ್ರಿಗೆ ಕೊಡಕ್ಕಾಗಲ್ಲ ಅಂತಾನೆ ಜೆಂಟ್ಸ್ ಲೇಡೀಸ್ ಮಾಡಿರ್ತಾರೆ. ಊರ್ ಹುಡುಗರೆ ಅವ್ರಿಗೆ ಪಾಪ ಅವ್ರದ್ದೇ ಅದೊಂದು ಖರ್ಚು ವೆಚ್ಚ ಇರ್ತದೆ. ಈಗ ಒಂದು ಫಿಕ್ಸ್ ಆಗಿರ್ತದೆ ಇಂತಷ್ಟು ಸ್ಯಾಲ್ರಿ ಅಂತ. ಕಲಾವಿದರದ್ದು ಕೂಡ ಹಂಗಿರ್ತದೆ, ಅವ್ರದೇ ಒಂದು ಇದ್ರಲ್ಲಿ ಇಂತಿಷ್ಟು ಪೇಮೆಂಟ್ ಹೋಗ್ಬೇಕಂತ ಇರ್ತದೆ. ಆ ಪೇಮೆಂಟ್ ಅವ್ರು ಹೋಗ್ತಾರೆ. ಈಗ ಅದೇ ಪೇಮೆಂಟ್ ನಾವು ಡಿಮ್ಯಾಂಡ್ ಮಾಡಕ್ಕಾಗಲ್ಲ. ಅವ್ರ ಪಾಪ ಈಗ ನಾವು ಜೆಂಟ್ಸ್ ಆದ್ರೂ ಕೂಡ ನೀವು ಲೇಡೀಸ್ ಗೆಟಪ್ ಹಾಕ್ಬೇಕು ಹೇಳಿದಾಗ, ಅಂದ್ರೆ ಕಡಿಮೆ ಪೇಮೆಂಟ್ ಅವ್ರಿಗೆ ಏನ್ ಬಜೆಟ್ ಇರ್ತದೆ ಆ ಬಜೆಟ್ ಹೊಂದಾಣಿಕೆ ಮಾಡ್ಲಿಕ್ಕೆ ನಮ್ಮನ್ನ ಕರೆದಿರ್ತಾರೆ. ನಾವಲ್ಲಿ ತೀರಾ ಡಿಮ್ಯಾಂಡ್ ಮಾಡಕ್ಕಾಗಲ್ಲ. ಈಗ ಲೇಡೀಸ್ ಪೇಮೆಂಟ್ ನಮ್ಗೆ ಕೊಡ್ರಿ ಅಂತ ಡಿಮ್ಯಾಂಡ್ ಮಾಡಕ್ಕಾಗಲ್ಲ. ನಮ್ದೊಂದು ಪೇಮೆಂಟ್ 5,000 ಹಿಂಗೆ ಅದನ್ನ ಕೊಡ್ತಾರೆ. ಈಗ ಅವ್ರಿಗೆ ಸಾಧ್ಯ ಆದಲ್ಲಿ ಕೊಡ್ತಾರೆ. ಸಾಧ್ಯ ಈಗ ಕೆಲವೊಂದ್ ಕಡೆಯಲ್ಲಿ 3,000 ಕೊಡೋರು ಇರ್ತಾರೆ. ಈಗ ಅದು ಏನ್ ಮಾಡಕ್ ಆಗಲ್ಲ ಸರ್. ಈಗ ನಾವು ಅದು ಹೇಳ್ಬೇಕೋ ಬಿಡ್ಬೇಕೋ ತಪ್ಪಾಗತ್ತೆ. ಬಟ್ ಏನು ಅವ್ರದ್ದು ಬಜೆಟ್ ಇರಲ್ಲ, ಈಗ ಅನಿವಾರ್ಯ. ಆದ್ರೆ ಏನು ಎಲ್ಲೇ ಹೋದ್ರು ಕೂಡ ನಮ್ಮ ಇದಕ್ಕೆ ಎಲ್ಲೂ ಚ್ಯುತಿ ಮಾಡಲ್ಲ. ನಮ್ಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಕಾಣ್ತಾರೆ. ಒಬ್ಬ ಹೊರಗಡೆಯಿಂದ ಬಂದ್ ಕಲಾವಿದ್ರ ಅಂದ್ರೆ ಇವನ್ ಎಲ್ಲೇ ಹೋದ್ರು ಇವತ್ತಿನವರೆಗೂ ಎಲ್ಲೂ ನಾವು ಅವಮಾನವನ್ನ ಮಾಡಿಲ್ಲ ಯಾರು. ಹಂಗಂತ ಕೆಲವೊಂದ್ ಸಾಧನೆಗೆ ಹೊರಟಾಗ ನಾವೀಗ ಅವಮಾನಗಳಾಗ ಸಹಜ. ಅಂದ್ರೆ ಈಗ ಹೌದು, ಲೇಡೀಸ್ ಪಾರ್ಟ್ ಆಗಿದಾಗ ಮೀಸೆ ಕೆತ್ತಬೇಕು, ಮರುದಿನ ಮನೆ ಹತ್ರದಲ್ಲೇ ಏನೋ ಮದುವೆ ಕಾರ್ಯಕ್ರಮ ಇರ್ತದೆ. ಅವಾಗ ಅದನ್ನ ತ್ಯಾಗ ಮಾಡಬೇಕು. ನೀವು ನಮ್ಗೆ ಏನೋ ಒಂಥರ ಮುಜುಗರ ಅನ್ಸಿರ್ತದೆ, ಹೆಂಗ್ ಹೋಗೋದು ಆತರ. ಈಗ ತೀರಾ ಕೆಲವೊಂದಿಷ್ಟು ಜನರು ಈ ಕಲೆ ಬಗ್ಗೆ ಗೊತ್ತಿರಿ, ಮೀಸೆ ಕೆತ್ತ ಲೇಡೀಸ್ ಪಾರ್ಟ್ ಮಾಡ್ತೀಯಲ್ಲ, ಅದೇ ಅವಮಾನಗಳನ್ನ ಸಹಿಸಿದಾಗ ಮುಂದೆ ಸನ್ಮಾನ ಸ್ವೀಕರಿಸ್ಲಿಕ್ಕೆ ಆಗ್ತದೆ. ಈಗ ನನ್ನ ಅನಿಸಿಕೆ ಇವತ್ತು ನಮಗಾಗಿರೋದಷ್ಟೇ. ಇವತ್ತು ಆ ಗೆಟಪ್ ಹಾಕಿದಾಗ ನಮ್ಗೇನು ಅವಮಾನ ಅನ್ಸಲ್ಲ. ಅಂದ್ರೆ ಅವ್ರಿಗೆ ಒಂದು ಲೇಡೀಸ್ ಗೆಟಪ್ ಹಾಕಿದಾಗ ಕೂಡ ವೇದಿಕೆ ಮೇಲೆ ಮುಂದೆ ಸ್ತ್ರೀಯರು ಕುಂತಿರ್ತಾರೆ, ಅವರಿಗೆ ಆಭಾಸವಾಗದ ರೀತಿಯಲ್ಲಿ ನಾವು ಅದನ್ನ ವ್ಯಕ್ತಪಡಿಸ್ತೇವೆ. ತುಂಬಾ ಕಷ್ಟ. ಪುರುಷ ಲೇಡೀಸ್ ಗೆಟಪ್ ಹಾಕಿ ಆ ಒಂದು ಲೇಡೀಸ್ಗೆ ಯಾವುದೇ ಒಂದು ಚ್ಯುತಿ ಬರದೆ ಆಭಾಸಗಳಾಗದೆ ಇರೋ ಹಾಗೆ ಆ ವೇದಿಕೆ ಮೇಲೆ ವ್ಯಕ್ತಪಡಿಸೋದು ಬಹಳ ಚಾಲೆಂಜಿಂಗ್. ಆ ಗೆಟಪ್ ಹಾಕಿದಾಗ ಕಾಸ್ಟ್ಯೂಮ್ ಹಾಕ್ಬೇಕು, ಸಾರಿ ಹಾಕ್ಬೇಕು, ಹೂ ಮುಡಿಬೇಕು, ವಿಗ್ ಹಾಕ್ಬೇಕು, ಕಿವಿ ಚೇಂಜ್ ಮಾಡ್ಕೋಬೇಕಲ್ಲಿ. ಅದೇ
ಇವನ್ ಕೆಲವೊಂದಿಷ್ಟು ಗೆಟಪ್ ಅನ್ನು ಚೇಂಜ್ ಮಾಡ್ಕೋಬೇಕು ನಾವು, Body language change ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೇಕು, ಕಾಸ್ಟ್ಯೂಮ್ ಬಹಳ ಒಂದು ಚಾಲೆಂಜಿಂಗ್ ರೋಲ್ ಈಗ ಈಗ ಸಾರಿಯನ್ನು ಹಾಕಿದಾಗ ಜಾಸ್ತಿ ಕಾಸ್ಟ್ಯೂಮ್ ಒಂಥರ ಇರಿಟೇಷನ್ ಆಗ್ತದೆ ಎಲ್ಲ, ಏನು ಅದು ರೂಢಿ ಇರಲ್ಲ ನಮ್ಗೆ ಮಾಮೂಲಿಯಾಗಿ. ಅದೆಲ್ಲವನ್ನ ಸೇರಿಸ್ಕೊಂಡು ಡೈಲಾಗ್ ಡೆಲಿವರಿ ಮಾಡ್ಬೇಕು, ಡಾನ್ಸ್ ಮಾಡ್ಬೇಕು, ಹಾವಭಾವ ವ್ಯಕ್ತಪಡಿಸ್ಬೇಕು. ಅದು ಅಂದ್ಕೊಂಡಷ್ಟು ಸುಲಭ. ಲೇಡೀಸ್ ದಾಟಿನೇ ಮಾಡೋದು ಮತ್ತೊಂದು ಚಾಲೆಂಜಿಂಗ್. ವಾಯ್ಸ್ ಚೇಂಜ್ ಮಾಡ್ಬೇಕಲ್ಲ, ಅದು ಎಲ್ಲ ಸಹಜವಾಗಿ ನಾವು ಮಾತಾಡಕ್ಕಾಗಲ್ಲ, ವಾಯ್ಸ್ ಚೇಂಜ್ ಮಾಡ್ಬೇಕು. ವಾಯ್ಸ್ ಚಾಲೆಂಜಿಂಗ್ ಆಗಿರ್ತದೆ. ಜನರಿಗೂ ಕೂಡ ಒಂದು ಕುತೂಹಲ ಇರ್ತದೆ, ಹೆಂಗ್ ಮಾಡ್ಬೋದು ಈಗ ವಿತೌಟ್ ಮೇಕಪ್ ಕಿಂತ ಮುಂಚೆ ನೋಡಿರ್ತಾರೆ, ಆಮೇಲೆ ಹೆಂಗ್ ಮಾಡ್ಬೋದು. ಇವನ್ ಕಾಸ್ಟ್ಯೂಮ್ ಆದ್ರೂ ಅಷ್ಟೇ, ಜನರ ಅನಿಸಿಕೆ ನಾವು ಸ್ವಲ್ಪ ಈ ಕಾಸ್ಟ್ಯೂಮ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗೇ ಮಾಡ್ತೀವಿ. ಈಗ ಎಷ್ಟೋ ಜೆಂಟ್ಸ್ ಲೇಡೀಸ್ ಮಾಡ್ತಾರೆ, ನಾವು ಸ್ವಲ್ಪ ಲೇಡೀಸ್ ಇಂದ ಇನ್ಸ್ಪೈರ್ ಆಗಿರೋದಕ್ಕೆ ನಮಗೂ ಸಜೆಸ್ಟ್ ಮಾಡ್ತಾರೆ, ಹಿಂಗ್ ಮಾಡ್ಬೇಕು, ಇಂತಿಂತದ್ ಹಾಕಿದ್ರೆ ಹಿಂಗೆ ಶೂಟೇಬಲ್ ಆಗುತ್ತೆ. ಹಂಗಂತ ಲೇಡೀಸ್ ಮಾಡೋ ಎಲ್ಲಾ ಡ್ರೆಸ್ ನಾವು ಲೇಡೀಸ್ ಮಾಡಿದ್ರೆ ಶೂಟೇಬಲ್ ಆಗಲ್ಲ, ಅದೇಲೋ ಅಲ್ಲಿ ಆಭಾಸ ಆಗುತ್ತೆ, ನಮ್ಗೆ ಯಾವ ಶೂಟೇಬಲ್. ನಾವು ಫಸ್ಟ್ ಇಲ್ಲಿ ಒಂಚೂರು ಮಿರರ್ ಮುಂದೆ ಹಾಕಿ ನೋಡ್ಬೇಕು ಅದೆಲ್ಲ. ಹಾಗೆ ಮಾಡಿದಾಗ ಅಲ್ಲಿ ಒಂದು ಏನೋ ಸಂಪೂರ್ಣ ಈಗ ಆ ಕಲಾವಿದರಷ್ಟು ಕೊಡ್ಲಿಕ್ಕೆ ಆಗದ್ರು ಕೂಡ ಒಂದು 80% ಕೊಡ್ಬೋದು ನಾವು. ಅಂದ್ರೆ ಈಗ ಅದೇ ನಮ್ಮ ಜೊತೆ ಮಾಡೋ ಕಲಾವಿದರೆ ಅದನ್ನ ಒಪ್ಕೊಳ್ತಾರೆ, ಇಲ್ಲ ಚೆನ್ನಾಗಿ ಮಾಡ್ತೀವಿ, ಆ ಒಂದು ನ್ಯಾಯ ಒದಗಿಸ್ತೀರಾ ಆ ಪಾತ್ರಕ್ಕೆ ಅಂತ. ಈಗ ಸೀರೆ ಗಿರೆಗಳೆಲ್ಲ ಏನು ಸೀನ್ ಬೈ ಸೀನ್ ಇರುತ್ತೆ, ಗೆಟಪ್ ಚೇಂಜ್ ಮಾಡ್ಬೇಕು ಎಲ್ಲ. ಇಲ್ಲಿ ಮನೇಲಿ ಅಮ್ಮ ನಮ್ ಮಿಸಸ್ ಇವರೆಲ್ಲ ಸೀರೆಗೆಲ್ಲ ಪಿನ್ ಗಿನ್ ಮಾಡಿ ಅದ್ ಮ್ಯಾಚಿಂಗ್ ಬ್ಲೌಸ್ ಯಾವ್ದೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಸೀನ್ ಬೈ ಸೀನ್ ಬ್ಯಾಗ್ ಅಲ್ಲಿ ಪ್ಯಾಕಪ್ ಮಾಡ್ಕೊಂಡಿರ್ಬೋದು. ಬರೇ ನಾವು ಸುಮ್ಮನೆ ಬ್ಯಾಗ್ ಹಾಕೊಂಡು ಬೇಕಾಗಿರೋ ಜ್ಯುವೆಲರೀಸ್ ಇವಾಗ ಏನಿದೆ ಎಲ್ಲ ಚಾಲೆಂಜಿಂಗ್ ಇದೆ. ಮ್ಯಾಚಿಂಗ್ ಜ್ಯುವೆಲರೀಸ್ ಹಾಕ್ಬೇಕು, ಸರ ಹಾಕ್ಬೇಕು, ಬಳೆ ಹಾಕ್ಬೇಕು, ರಿಂಗ್ ಹಾಕ್ಬೇಕು, ಕೈಗೆ ಎಲ್ಲದನ್ನ ಅಬ್ಸರ್ವ್ ಮಾಡ್ತಾರೆ. ಅದೆಲ್ಲ ಒಂದು ಆ ಕಾಸ್ಟ್ಯೂಮ್ ಬೇಕಾದ್ರು ಅದಕ್ಕೆ ಸೆಟ್ ಮಾಡ್ಕೋಬೇಕು. ವಿಗ್ ಹೇರ್ ಸ್ಟೈಲ್ ಇಂದ ಹಿಡಿದು ಈ ಕಥಾನಾಯಕಿ ಅಂತಂದ್ರೆ ಉದ್ದ ಜಡೆ ಹಾಕ್ಬೇಕು, ಚೌಲಿ ಹಾಕ್ಬೇಕು. ತಿರ್ಗಾ ಕೆಲವೊಂದು ನಾಟಕಗಳು ಕವಿ ಬರ್ದಿರ್ತಾನೆ, ಅವಳು ಅರ್ಧಕ್ಕೆ ಸಾಯ್ತಾಳೆ, ವಿಲನ್ ಲೇಡಿ ಆಗಿ ಬೇರೆ ಚೇಂಜ್ ಆಗಿ ಬರ್ತಾಳೆ, ಪಟ್ ಅಂತ ಗೆಟಪ್ ಚೇಂಜ್ ಮಾಡ್ಬೇಕು. ಅದು ಚಾಲೆಂಜಿಂಗ್. ಅವ ಚೌಲಿ ಹಾಕಿರ್ತೀವಿ, ಉದ್ದ ಜಡೆ ಹಾಕಿರ್ತೀವಿ, ಅದನ್ನೆಲ್ಲ ಬಿಚ್ಚಿ ಬಾಬು ಕಟ್ ತರ ಬರ್ಬೇಕು, ಕಾಸ್ಟ್ ಚೇಂಜ್ ಮಾಡ್ಬೇಕು. ಈಗ ನತ್ತಿಂದ ಹಿಡಿದು ಕಿವಿಯಿಂದ ಹಿಡಿದು ಕಿವಿ ಜುಮ್ಕಿ ಹಾಕಿರ್ತೀವಿ, ವಿಲನ್ ಬರೋಳಿಗೆ ಹ್ಯಾಂಗಿಂಗ್ ಹಾಕ್ಬೇಕು. ಆತರ ಎಲ್ಲದನ್ನು ಈಗ ನತ್ತಿಂದ ದೊಡ್ಡ ನತ್ ಹಾಕಿರ್ತೀವಿ ಕಥಾನಾಯಕಿಗೆ, ವಿಲನ್ ಆಗ್ಬೇಕು ಚಿಕ್ಕ ಹಾಕ್ಬೇಕು, ಹಾಕದೇ ಇದ್ರು ನಡೀತದೆ. ಆತರ ಇಲ್ಲ ಯಾವುದನ್ನೂ ಮರೆಯಾಗಿಲ್ಲ. ಈಗ ಹಣೆಗೆ ದೊಡ್ಡದೊಂದು ಅದೆಲ್ಲ ಅಲ್ಲಿ ಯಾರು ಹೇಳ್ಕೊಡಕ್ ಬರಲ್ಲ, ನಾವೇ ಮಾಡ್ಬೇಕು ಅವಾಗ. ಈಗ ಸಡನ್ ಆಗಿ ಒಂದೊಂದ್ ಟೈಮಲ್ಲಿ ಕಥಾನಾಯಕಿ ಸತ್ತಿರ್ತಾಳೆ, ಅವಳು ಇನ್ ಮದ್ವೆ ಆದ ಗೆಟಪ್ ಅಲ್ಲಿ ವಿಲನ್ ಲೇಡಿ ಬರ್ತಾಳೆ, ಕತ್ತಲ್ ಕರೆಮಣಿ ಹಾಕೊಂಡ್ ಹೋಗ್ಬೇಕು, ಕರೆಮಣಿ ಇರಲ್ಲ ಅಂದ್ರೆ ಆಭಾಸ ಜನರಿಗೆ. ಈ ತರ ಈಗ ವಿಧವೆ ಪಾತ್ರದಲ್ಲಿ ಹಂಗೆ ವಿಧವೆ ಆಗಿದ ಆ ತಕ್ಷಣದಲ್ಲೇ ಎಂಟ್ರಿ ಇರ್ತದೆ. ಕರೆಮಣಿಯಲ್ಲೇ ಬಂದ್ಬಿಟ್ರೆ ಜನರಿಗೆ ಏನೋ ಬೇರೆ ವೈಟ್ ಸಾರಿ ಹಾಕಿ ಬರ್ಬೇಕು, ಪರ್ಫೆಕ್ಟ್ ಇರ್ಬೇಕಂದ್ರೆ. ಈಗ ಅವರು ರಂಗಭೂಮಿ ನಟಿಯರು ಬಹಳ ಅನುಭವ ಇರ್ತದೆ, ಅವ್ರಿಗೆ ಬೇಗ ಕ್ಯಾಚ್ ಆಗ್ಬಿಡ್ತಾರೆ. ಅವ್ರಿಗೆ ಲೇಡೀಸ್ ಅಂದ್ರೆ ಅದು ಈಗ ನಾವು ಮಾಡಿದಾಗ ಫೋಟೋಸ್ ಎಲ್ಲ ಇದೆ. ನಾವೀಗ ವಿಧವೆ ಪಾತ್ರ ಮಾಡಿದ್ದು, ರೈತರ ಹೆಂಡತಿ ಪಾತ್ರ ಮಾಡಿದ್ದು, ವಿಲನ್ ಲೇಡಿ ಮಾಡಿದ್ದು, ಕಾಮಿಡಿಗೆ ಎಲ್ಲವೂ ಇದೆ. ತಕ್ಕ ಮಟ್ಟಿಗೆ ಎಲ್ಲರೂ ಹೇಳಿದ್ರೆ ಇದಕ್ಕೇನೋ ತಕ್ಕ ಮಟ್ಟಿಗೆ ನ್ಯಾಯ ಕೊಡ್ತಾರೆ, ಏನೋ ಒಂದು ಸಮಾಧಾನ. ಈಗ ನೀವು ನಾಟಕ ರಂಗದಲ್ಲಿ ಎಷ್ಟೊಂದು ವರ್ಷಗಳಲ್ಲಿ ಇದ್ದೀರಾ. ನಮ್ಮ ಜಿಲ್ಲೆಯಲ್ಲಿ ಆಕ್ಚುಲಿ ಯಕ್ಷಗಾನೂ ಅಷ್ಟೇ ದೊಡ್ಡ ಕಲೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ನಿಮ್ಮ ಪ್ರಕಾರ ಹೇಗೆ ನಾಟಕ ಜನಗಳ ಒಲವು ಯಾವ ರೀತಿ ಇದೆ? ಈಗ ಯಕ್ಷಗಾನ ಅಂತಂದ್ರೆ ಅದೊಂದು ಗಂಡು ಕಲೆ. ಈಗ ಆ ಒಂದು ಯಕ್ಷಗಾನದ ಕಲೆ ಅಂದ್ರೆ ಅಲ್ಲಿ ಏನಿದೆ ಕೇಳಿದ್ರೆ ಆ ತುಂಬಾ ಭಾರವಾದ ವೇಷಭೂಷೆಗಳನ್ನು ತೊಟ್ಟು ಡೈಲಾಗ್ ಡೆಲಿವರಿ ಮಾಡಿ ಜೊತೆಲಿ ಕುಣಿತ ಭಾಗವತಿಕೆ ಮೂಲಕ ಹೆಜ್ಜೆ ತಪ್ಪುವ ಹಾಗೇನೆ ಇಲ್ಲ ಅಲ್ಲಿ. ಆ ಕಲೆಗೂ ಈ ಕಲೆಗೂ ಹೋಲಿಕೆ ಅಸಾಧ್ಯ. ಅದರ ಶೈಲಿಯೇ ಬೇರೆ, ಈ ರಂಗಭೂಮಿಯ ಶೈಲಿಯೇ ಬೇರೆ. ಈವನ್ ಈಗ ಟಿವಿ ಮಾಧ್ಯಮದ ಕಲೆಗೆ ಹೋಲಿಸಿದ್ರೆ ನಾವ್ ಏನ್ ಕಲ್ತಿದೀವೋ ಅದನ್ನ ಸ್ಪಾಟ್ ಕೊಡ್ಬೇಕು. ಈ ಯಕ್ಷಗಾನದಲ್ಲಾದ್ರೂ ಅಷ್ಟೇನೆ, ನಾಟಕದಲ್ಲಾದ್ರೂ ಅಷ್ಟೇ. ಯಾವುದೇ ಟ್ಯಾಲೆಂಟ್ ಅದು ಅದೊಂದು ರಿಹರ್ಸ್ ಇರ್ತದೆ, ಅದು ಟೇಕ್ ಆಫ್ ಇರ್ತದೆ. ಇದಂಗಲ್ಲ, ವಿತ್ ಇನ್ ಪಾಯಿಂಟ್ ಅಲ್ಲಿ ಹೇಳ್ಬೇಕು. ಸ್ಪಾಟ್ ಅಲ್ಲಿ ಈಗ ಸಂಭಾಷಣೆಗಳನ್ನ ಟೈಮ್ ಟು ಟೈಮ್ ಡೆಲಿವರಿ ಮಾಡ್ಲೇಬೇಕು. ಎಲ್ಲೂ ಆಭಾಸ ಮಾಡ್ಲಿಕ್ಕಿಲ್ಲ, ಸ್ಟಾಪ್ ಮಾಡ್ಲಿಕ್ಕೆ ಇಲ್ಲ. ಸ್ಟಾಪ್ ಆಯ್ತಂದ್ರೆ ಅಲ್ಲಿಗೆ ಅದರದ್ದು ಕಲೆಯ ಗೌರವನ ನಾವು ಕಳೆದಾಗಿ. ಅದೊಂದು ಚಾಲೆಂಜಿಂಗ್ ಆಗಿರ್ತದೆ. ರಂಗಭೂಮಿ ಅಂತಂದ್ರೆ ಇವತ್ತು ಜನರ ಕೆಲವು ಅಂದ್ರೆ ಏನು ಅದ್ರ ಬಗ್ಗೆ ಅರಿಯಲಾರದವ್ರ ಭಾವನೆಯಲ್ಲಿ ಏನೋ ಸುಮ್ನೆ ಹೋಗ್ತಾರೆ. ಈಗ ಜೆಂಟ್ಸ್ ಪಾತ್ರ ಮಾಡೋರಿಗೆ ಜನ ಕೆಲವೊಂದು ಹೇಳೋದು ಅದು ತಪ್ಪು ಕಲ್ಪನೆ ಅಂತ ನಾನು ತಿಳ್ಸಕ್ ಇಷ್ಟಪಡ್ತೀನಿ. ಹೋಗ್ತಾರೆ, ಕೈ ಹಿಡಿತಾರೆ, ಹುಡುಗಿಯರ್ ಕೈ ಹಿಡಿತಾರೆ, ಡಾನ್ಸ್ ಮಾಡ್ತಾರೆ. ಶುದ್ಧ ತಪ್ಪು ಕಲ್ಪನೆ. ಕಲೆ ಅಂದ ಮೇಲೆ ಅಲ್ಲಿ ಇವತ್ತು ಜನ ಸಿನಿಮಾನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಅದೇ ರೀತಿ ಇದೊಂದು ರಂಗಭೂಮಿ ಕಲೆ. ಅಲ್ಲಿ ರಂಗಭೂಮಿ ಅಂತಂದ್ರೆ
ನಾಂದಿಗೀತೆಯ ಮೂಲಕ ರಂಗಭೂಮಿಯ ಪ್ರವೇಶನ ಮಾಡ್ಬೇಕು, ವೇದಿಕೆಯನ್ನ ಪೂಜೆ ಮಾಡ್ತಾರೆ. ಹಿಂದೆ ಎಷ್ಟೋ ಕಾರ್ಯಗಳು ನಡೀತವೆ. ಇವತ್ತು ಬಣ್ಣ ಹಚ್ಚುವಾಗ ಬಣ್ಣದ ಪೆಟ್ಟಿಗೆಯವರು ಅವ್ರ ಹತ್ರ ಪಡಿ ತಗೊಂಡು ಪೂಜೆ ಮಾಡಿ ಬಣ್ಣ ಹಚ್ತಾರೆ. ಇವತ್ತು ಪರದೆ ಸಟ್ನವರು ಅವ್ರ ಹತ್ರ ಪಡಿ ತಗೊಂಡು ಪೂಜೆ ಮಾಡಿ ಪರದೆಯನ್ನ ಎತ್ತುತ್ತಾರೆ. ಸಂಗೀತದವರು ಕೂಡ ಒಂದು ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅದ್ರದ್ದೇ ಆದ ಒಂದು ಸಂಪ್ರದಾಯ. ಇವತ್ತು ನಾವು ಕೂಡ ಅಷ್ಟೇ ಮನೆಯಲ್ಲಿ ಈ ನನ್ನದೊಂದು ರೂಢಿ. ಇವತ್ತು ಮಾಡಿದ ನಾಟಕ ನಾಳೆ ಮಾಡೋದಿದ್ರು ಕೂಡ ಆ ಪುಸ್ತಕವನ್ನ ಸ್ನಾನ ಮಾಡಿ ದೇವರ ಮುಂದೆ ಒಯ್ದು ಇಟ್ಟು ಹೂವು ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ, ಎಷ್ಟೇ ಗಡಿಬಿಡಿರ್ಲಿ ಎಷ್ಟೇ ಗೊತ್ತಾಗಲಿ ಅದು ಪೂಜೆ ಮಾಡಿ ಆ ಪುಸ್ತಕವನ್ನ ಲೇಖಕರನ್ನ ಒಂದ್ಸಲ ಸ್ಮರಿಸಿ ಮನೆಯಲ್ಲಿರೋ ಹಿರಿಯರಿಗೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡೋದು ನನ್ನ ರೂಢಿ. ಅದು ಈಗ ಇದನ್ನೆಲ್ಲ ರಂಗಭೂಮಿಯಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದು ನಮ್ಮನ್ನ ಬೆಳೆಸ್ತದೆ. ಈಗ ನನ್ನ ವೈಯಕ್ತಿಕ ಅನಿಸಿಕೆ ಇದೆ. ಈಗ ಇದನ್ನ ನನಗೆ ಯಾರು ಹೇಳ್ಕೊಟ್ಟಿಲ್ಲ, ಇದು ನನ್ನ ಮನಸ್ಸಿನಿಂದ ನಾನೇ ರೂಢಿಸ್ಕೊಂಡಿದ್ದೆ ಅಂತದ್ದು. ಅದಕ್ಕೆ ಮಾಡ್ಬೇಕದನ್ನ. ಈಗ ವೇದಿಕೆ ಮೇಲೆ ಹೋಗುವಾಗಷ್ಟೇ ಕೆಲವೊಂದು ಸನ್ನಿವೇಶ ಮನೆಯಿಂದ ಹೊರಗೆ ಬರೋ ಸೀನ್ ಇರ್ತದೆ, ಚಪ್ಪಲಿ ಹಾಕೊಂಡ್ ಬರೋದು, ಕಾಲು ಎತ್ತಿರ್ತೀವಿ ಜನರಿಗೆ ಕಾಣುತ್ತೆ. ಮನೆಯಿಂದ ಈ ಮನೆ ಒಳಗಡೆ ಚಪ್ಪಲಿ ಯಾರು ಹಾಕ್ತಾರೆ? ಯಾರು ಹಾಕಲ್ಲ. ಅವೆಲ್ಲ ನಾವು ಮಾಡುವಂತದ್ದು. ಈಗ ಸೀನ್ ಅಲ್ಲ, ಅದು ಒಂದು ಅಬ್ಸರ್ವೇಷನ್ ಇರ್ತದೆ. ಇವೆಲ್ಲ ರಂಗಭೂಮಿಯ ಬಗ್ಗೆ ನಾವ್ ಇಟ್ಕೊಂಡಿರುವಂತ ಗೌರವ. ಯಾರೋ ಹಿರಿಯರು ಇದ್ದಾರೆ ಅಲ್ಲಿ, ರಂಗಭೂಮಿ ಹಿರಿಯ ಕಲಾವಿದರು ಬಂದಿದ್ದಾರೆ, ಅವರಿಗೊಂದು ನಮಸ್ಕಾರ ಮಾಡಿ. ರಂಗಭೂಮಿಯ ಪಾತ್ರಕ್ಕೆ ಮುಂಚೆ, ಪ್ರವೇಶಕ್ಕೂ ಮುಂಚೆ ನಿರ್ದೇಶಕರು ಎಲ್ಲ ಒಟ್ಟಿಗೆ ನಾಂದಿಗೀತೆ ಆಡಿ ಪುಸ್ತಕವನ್ನು ಪೂಜೆ ಮಾಡಿ ಪ್ರಾರಂಭ ಮಾಡ್ತಾರೆ. ಆ ರೀತಿಯ ಶೈಲಿಗಳಿವೆ ರಂಗಭೂಮಿಯಲ್ಲಿ. ಇದನ್ನ ಬೇರೆ ಕಡೆ ನೋಡಕ್ ಸಾಧ್ಯ ಇಲ್ಲ. ಈಗೇನು ಒಂದು ಶಾರ್ಟ್ ತೆಗಿಬೇಕಂದ್ರೆ ಪೂಜೆ ಮಾಡ್ತಾರೆ, ಆದ್ರೆ ಇದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ಯಕ್ಷಗಾನಕ್ಕೆ ಕೂಡ ಅಷ್ಟೇ, ಮಹಾಗಣಪತಿ ಪೂಜೆ ಅಂತ ಒಳಗೆ ಹಾಡನ್ನ ಭಾಗವತಿಗೆ ಮೂಲಕ ಹಾಡನ್ನ ಹಾಡಿ ಒಳಗಡೆ ಪೂಜೆ ಮಾಡುವಾಗ ಹೊರಗಡೆ ಜನರಿಗೆಲ್ಲ ಏನೋ ಒಂಥರ ರೋಮಾಂಚನ ಆಗ್ತದೆ. ಈಗ ಅದು ಈ ರಂಗಭೂಮಿಗೆ ಮತ್ತೆ ಯಕ್ಷಗಾನಕ್ಕೆ ಇರುವಂತ ಒಂದು ಜಾಸ್ತಿ ಫೋಕಸ್. ಅದು ಏನೋ ಬಂದಾಗ ಜನರಿಗೆ ಆಗೋ ಇದೇ ಬೇರೆ. ಈಗ ಆ ರಂಗಭೂಮಿಯ ನಾಂದಿಗೀತೆ ಪ್ರಾರಂಭವಾದ ಕೂಡಲೇ ಅದ್ ಏನೇ ಜನ ಅದ್ರ ಬಗ್ಗೆ ಆಡಿದಿದ್ರು, ಪ್ರಾರಂಭ ಆಗುವಾಗ ಎಲ್ಲ ಜನ ಒಂದ್ ರೀತಿ ಮೌನವಾಗಿ ಕುತ್ಕೊಂಡಿರ್ತಾರೆ. ಆ ಮ್ಯೂಸಿಕ್ ಕೇಳಿದ ತಕ್ಷಣ ಎಂತವನು ಕೂಡ ಮೌನ ಆಗ್ಬಿಡ್ತಾನೆ. ಅಂದ್ರೆ ಅದು ಆ ಕಲೆ ಅವ್ರನ್ನ ಅಲ್ಲಿ ಸೆಳಿತದೆ ಅಂತ. ಏನೇ ಅವರು ಅಪವಾದ ಹೇಳಿದಿದ್ರು ಕೂಡ, ಏನೋ ಹೇಳಿದ ವ್ಯಕ್ತಿ ಆ ಕ್ಷಣದಲ್ಲಿ ಅವನು ಇಲ್ಲಿ ಏನೋ ಸಂಚಲನ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಈ ರಂಗಭೂಮಿ ಹುಟ್ಟಿಸ್ತದೆ. ಮತ್ತೆ ಈ ರಂಗಭೂಮಿಯಲ್ಲಿ ಬಹುಶಃ ಎಷ್ಟೇ ಕಷ್ಟಗಳಿದ್ರು ನಾವು ಆ ರಂಗಭೂಮಿ ಪಾತ್ರಕ್ಕೆ ಪ್ರವೇಶ ಮಾಡಿದಾಗ ನಾವೆಲ್ಲ ನೋವನ್ನು ಮರಿತೀವಿ. ಈ ನಮ್ದು ಏನೇ ನೋವಿದ್ರು ನಾವ್ ಅಲ್ಲಿ ಮರಿತೀವಿ. ಅದು ಮರುದಿನ ಬೆಳಗಾದ್ರೆ ನೆನಪ ಆಗೋದು ಬೇರೆ, ಬಟ್ ಆ ಕ್ಷಣಕ್ಕೆ ಎಲ್ಲೂ ಸಿಗ್ಲಾರದಂತ ಒಂದು ಔಷಧಿ ಅಲ್ಲಿ ಸಿಗ್ತದೆ. ನೆಮ್ಮದಿ, ತೃಪ್ತಿ ಇದೆ. ಈಗ ರಂಗಭೂಮಿಯಲ್ಲಿ ಇವತ್ತಿನವರೆಗೆ ನಾ ಪಾತ್ರ ಮಾಡಿದ್ರಲ್ಲಿ ಇವತ್ತು ಇಂತಹ ಪಾತ್ರಗಳು ಫೇಲ್ ಆಯ್ತು ನಿಂದು, ನೀ ಹಿಂಗ್ ಮಾಡ್ದೆ ಅನ್ನೋ ಯಾರಿಂದಲೂ ನಾನು ಇವತ್ತಿಗೆ ಹೇಳ್ಸ್ಕೊಂಡಿದ್ದೀನಿ. ಇನ್ ಮುಂದೆ ಅದು ಜನರಿಂದ ಬರಬಾರದು, ಅದಕ್ಕೆ ಪ್ರಯತ್ನ ನಾವು ಮಾಡ್ಬೇಕು. ಅದು ನನ್ನ ಆಸೆ. ಈಗ ರಂಗಭೂಮಿಯ ಬಗ್ಗೆ ನಾನು ಹೋದ ಕಡೆಯಲ್ಲೆಲ್ಲ ಬಹಳಷ್ಟು ಗೌರವ ಇದೆ, ಬಹಳ ಗೌರವ ಇದೆ. ಅದರಲ್ಲಿ ಬೆಳೆದಂತ ಹಿರಿಯ ಕಲಾವಿದರು ಕೂಡ ಬಂದು ಮಾತನಾಡಿಸಿ ಹಿಂಗಿದೆ ಈ ರಂಗಭೂಮಿ, ಹಿಂಗಿದೆ ಅಂತ ಹೇಳಿದಾಗ ನಮಗೂ ಒಂದು ಈ ರಂಗಭೂಮಿಯ ಬಗ್ಗೆ ಇನ್ನೂ ಹೆಚ್ಚಿನ ಗೌರವ ನಮಗೂ ಬರ್ತದೆ. ನಾವು ಕೆಲವೊಂದ್ ಕಡೆ ಹೋದಾಗ ಕೆಲವು ಜನ ಮಾತಾಡ್ತಾರೆ ಹಿಂಗಿಂಗ, ಅದು ಬೇರೆ. ಆದ್ರೆ ರಂಗಭೂಮಿ ಬಗ್ಗೆ ನಾವು ಕೂಡ ಅವರಿಗೆ ಅರಿವು ಕೊಡ್ಬೇಕು. ಇವತ್ತು ಕಲಾವಿದನಾಗಿ ಬಣ್ಣ ಹಚ್ಚೋದು, ಪಾತ್ರ ಮಾಡೋದು, ಡಾನ್ಸ್ ಮಾಡೋದು ಅದು ಬೇರೆ ಮಾತು. ರಂಗಭೂಮಿಯ ಬಗ್ಗೆ ಜನರಿಗೂ ತಿಳಿಸ್ಕೊಡ್ಬೇಕು. ಮತ್ತೆ ಇನ್ನೊಬ್ಬ ಯಾರೋ ಪಾತ್ರ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾನೆ ಅಂದ್ರೆ ಅವನಿಗೂ ನಾವು ಸಜೆಸ್ಟ್ ಮಾಡ್ಬೇಕು, ಮಾಡು ಬಾ, ಇದೊಂದು ಪಾರ್ಟ್ ಆಫ್ ಲೈಫ್, ಇದೊಂದು ಕಲೆ, ಇದನ್ನ ಬೆಳೆಸ್ಬೇಕು. ನಾವು ಬೇರೆ ಬೇರೆ ಕಲಾವಿದರನ್ನ ಹುಟ್ಟಾಕ್ಬೇಕು. ಇವತ್ತು ನಾವು ನಮ್ಗೆಲ್ಲ ಪಾತ್ರಗಳು ಕಡಿಮೆ ಆಗ್ಬಿಡ್ತದೇನೋ, ನಮ್ಮನ್ನ ಕೆಳಮಟ್ಟಕ್ಕೆ ತುಳಿದು ಬಿಡ್ತಾರೇನೋ, ಅದು ಬೇರೆ. ನಾಳೆ ಆ ಬೆಳೆದ ಕಲಾವಿದರು ನಮ್ಮನ್ನ ಬದಿಗಿಟ್ರು ಚಿಂತೆ ಇಲ್ಲ. ಈ ಕಲಾ ದೇವತೆಗೆ ಕಲಾ ಅನ್ನುವಂತ ಮಕ್ಳು ಬರ್ಬೇಕು. ಅವಳು ಆ ಮಕ್ಕಳಲ್ಲಿ ಕೊರಗ್ ಬರಬಾರ್ದು. ಕಲಾದೇವಿಗೆ ಕಲಾಕಾರರನ್ನ ಮಕ್ಕಳು ಬೆಳಿತಾನೆ ಇರ್ಬೇಕು, ಅವಳು ಒಡಲ್ ತುಂಬ್ತಾನೆ ಇರ್ಬೇಕು. ಅದು ನಮ್ಮ ಆಸೆ. ಈ ಕಲೆ ಅನ್ನೋದೊಂದು ದೊಡ್ಡ ಸಾಗರ. ಅದ್ರಲ್ಲಿ ನಾವೆಲ್ಲ ಒಂದ್ ಚಿಕ್ಕ ಚಿಕ್ಕ ಬಿಂದಿಗೆಗಳು. ಆ ಕಲೆಯ ಸಾಗರದ ನೀರನ್ನೆಲ್ಲ ಒಂದೇ ಸಲ ಈ ಬಿಂದಿಗೆಲ್ಲಿ ತುಂಬ್ಸಕ್ಕಂತೂ ಸಾಧ್ಯ ಇಲ್ಲ. ಕ್ರಮೇಣ ಅಷ್ಟಷ್ಟೇ ಬಗಿತಾ ಹೋಗ್ಬೇಕು, ನಾವು ಅದನ್ನ ತುಂಬ್ಕೊಳ್ತಾ ಹೋಗ್ಬೇಕು. ಈಗ ಜೀವನ ಅನ್ನೋದು ಮುಗಿಯೋ ತನಕನು ಕಲೆಯನ್ನ ಪರಿಪೂರ್ಣ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅಷ್ಟಿದೆ ಅದ್ರಲ್ಲಿ ಕಲಿಯೋದು. ಈಗ ರಂಗಭೂಮಿಗೆ ಬಹಳ ಗೌರವ ಕೊಟ್ಟರೆ ಮಾತ್ರ ಅದು ನಮ್ಮನ್ನ ಗೌರವದಿಂದ ಬೆಳೆಸ್ತದೆ. ಇದೊಂದು ನನ್ನ ಅನಿಸಿಕೆ. ನಾವು ಅದಕ್ಕೆ ಗೌರವ ಕೊಟ್ಟಾಗ ಮಾತ್ರ ನಮ್ಮನ್ನ ಎತ್ತರಕ್ಕೆ ಬೆಳೆಸ್ತದೆ. ಜೊತೆಲಿ ಎಲ್ಲವರನ್ನು, ಈಗ ರಂಗಭೂಮಿ ಅಂದ್ರೆ ಕೇವಲ ಪಾತ್ರ ಮಾಡೋರಷ್ಟೇ ಅಲ್ಲ, ಅಲ್ಲಿ ಪರದಾ ಸೆಟ್ ಇರ್ತದೆ, ಸಂಗೀತದವ್ರು ಇರ್ತಾರೆ, ಬಣ್ಣ ಹಚ್ಚೋರು ಇರ್ತಾರೆ, ಪ್ರಾಂಪ್ಟ್ ಮಾಡೋರು ಇರ್ತಾರೆ,
ಎಲ್ಲವರನ್ನು ನಾವು ಚೆನ್ನಾಗಿ ಅವ್ರ ಜೊತೆಯಲ್ಲಿ ಬೆಳೆದು ಅವ್ರ ಜೊತೆ ಗೌರವದಿಂದ ಬದುಕಿದ್ರೆ ಆ ರಂಗಭೂಮಿಗೂ ಒಂದು ಗೌರವ ಸಿಗ್ತದೆ. ನೋಡಿದ್ರಲ್ಲಿ ವೀಕ್ಷಕರೇ, ಕಲಾವಿದ್ರು ತಮ್ಮನ್ನ ಹೇಗ್ ತೊಡಸ್ಕೋಬೇಕು ಅಥವಾ ಕಲೆಯಲ್ಲಿ ತಾವು ಹೇಗ್ ಬೆಳಿಬೇಕು ಅನ್ನೋದನ್ನ ಇವ್ರ ಮೂಲಕ ತಿಳ್ಕೊಂಡ್ವಿ. ಅದೇ ಅಲ್ಲದೆ ಗ್ರಾಮೀಣ ಪ್ರತಿಭೆಗಳು ಎಷ್ಟೊಂದ್ ಜನ ಇದೆ, ಆದ್ರೆ ಸರಿಯಾದ ಒಂದು ಅವಕಾಶಗಳು ಸಿಗ್ತಾ ಇಲ್ಲ. ಅದು ಸರಿಯಾದ ಒಂದು ಅವಕಾಶಗಳು ಸಿಕ್ಕರೆ ಇವ್ರ ತರ ಹೇಗ್ ಬೇಕಾದ್ರೆ ಬೆಳಿಬಹುದು, ತಮ್ಮನ್ನ ಹೇಗ್ ಬೆಳೆಸ್ಕೊಂಡ್ರು ಅನ್ನೋದ್ರನ್ನ ಈ ವಿಡಿಯೋದಲ್ಲಿ ನೋಡಿದ್ರಿ. ಇವ್ರು ಆಕ್ಚುಲಿ ಎಷ್ಟೊಂದು ಬಿಜಿ ಶೆಡ್ಯೂಲ್ ಇದ್ರು, ಆದ್ರೂ ನಮಗೊಂದು ವೀಕ್ಷಕರಿಗೆ ತಮ್ಮ ಬಿಜಿ ಶೆಡ್ಯೂಲ್ ಸಹಿತ ತಮ್ಮ ಅನಿಸಿಕೆ ಇರ್ಬೋದು, ಕಲಾವಿದ್ರ ಯಾವ ರೀತಿ ಇರ್ತಾರೆ ಅನ್ನೋದ್ರನ್ನ ಸಂಪೂರ್ಣ ಮಾಹಿತಿ ನಮ್ಗೆ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದ ಸರ್. ಅದೇ ಇನ್ನೊಂದು ವಿಷಯವನ್ನು ಹೇಳಿ ಮುಕ್ತಾಯಕ್ಕೆ ಬರೋಣ. ಈ ರಂಗಭೂಮಿಯ ಎಲ್ಲ ಒಂದು ಕಲಾವಿದರಿಗೆ ನಾವು ನನ್ನ ಮೂಲಕ ಒಂದು ನನ್ನ ವೈಯಕ್ತಿಕ ಅನಿಸಿಕೆ ಏನಂತಂದ್ರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ಬೇಕು. ಈ ರಂಗಭೂಮಿಯಲ್ಲಿ ಭಿನ್ನಾಭಿಪ್ರಾಯ, ಒಡಕು, ವೈಷಮ್ಯ ಇವನ್ನೆಲ್ಲ ಬದಿಗಿಟ್ಟು ನಾವು ಒಗ್ಗಟ್ಟಾಗಿ ದುಡ್ಬೇಕು. ಕೂಡಿ ಬಾಳಿದ್ರೆ ಕೋಟಿ ಫಲ. ಯಾವುದೇ ಮೂಲೆಯ ಕಲಾವಿದಿರ್ಲಿ, ಯಾವುದೇ ಭಾಗದ ಕಲಾವಿದಿರ್ಲಿ, ಎಲ್ಲರೂ ಒಟ್ಟಾಗಿ ದುಡಿದ್ರೆ ಮಾತ್ರ ಆ ಒಂದು ಕಲೆಯನ್ನ ಬೆಳಗ್ಸಕ್ ಸಾಧ್ಯ. ಇನ್ನೊಂದು ನಾವು ಈ ಒಂದು ಸ್ಫೂರ್ತಿಯ ಮಾತಂದ್ರೆ, ಯಾವುದೇ ದುಶ್ಚಟಕ್ಕೆ ಬಲಿಯಾಗದೆ ನಾವು ರಂಗಭೂಮಿಯನ್ನ ಬೆಳೆಸ್ಬೇಕು. ಅದು ಮುಖ್ಯವಾಗಿ. ಕೆಲವೊಂದು ಇವತ್ತು ಮನೆಯಲ್ಲಿ ಜನರಿಗೇನಿದೆ, ನಾವು ಮಕ್ಕಳು ಹೊರಗಡೆ ಹೋಗ್ತೀವಿ, ಪಾತ್ರ ಮಾಡ್ತೀವಿ, ಎಲ್ಲಿ ನಮ್ಮ ಮಕ್ಕಳು ಹೊರಗಡೆ ಅವ್ರ ಸಹವಾಸ ಮಾಡಿ ದುಶ್ಚಟಕ್ಕೆ ಒಳಗಾಗ್ತಾನೆ. ಕೆಲವೊಂದು ಅದು ಅಪವಾದ ಇದೆ, ಅಂದ್ರೆ ಆದಂತ ಉದಾಹರಣೆಗಳು ನೋಡಿ ಅವ್ರು ಹೇಳ್ತಾರೆ. ಬಟ್ ಅದಕ್ಕೆ ಹೊರತಾಗಿ ನಾವು ಮತ್ತೊಬ್ಬರಿಗೆ ಮಾದರಿ ಆಗ್ಬೇಕು. ದುಶ್ಚಟಕ್ಕೆ ಎಲ್ಲರಿಗೂ ನನ್ನ ಮೂಲಕ ಹೇಳೋದಂದ್ರೆ, ಯಾವುದೇ ದುಶ್ಚಟಕ್ಕೆ ಬಲಿಯಾಗದೆ ಈ ಒಂದು ಕಲಾ ದೇವತೆಯನ್ನ ನಾವು ಆರಾಧಿಸ್ಬೇಕು. ಅದು ಮುಖ್ಯವಾಗಿದ್ದು. ಯಾಕೆಂದ್ರೆ ನಮ್ಮ ಜೀವನ ನಮಗ್ ಮುಖ್ಯ. ನಮ್ಮ ಜೀವನದ ಗುರಿ ಏನು, ಅದರ ಜೊತೆ ಶಿಸ್ತು ಬೇಕು. ರಂಗಭೂಮಿಗೆ ಶಿಸ್ತು ಬೇಕು, ಶ್ರದ್ಧೆ ಬೇಕು, ಗೌರವ ಬೇಕು. ಜೊತೆಯಲ್ಲಿ ಯಾವುದೇ ದುಶ್ಚಟಗಳನ್ನ ಮಾಡದೆ ನಾವು ಆ ಕಲಾದೇವಿಯನ್ನು ಆಸ್ವಾದನೆ ಮಾಡಿದಾಗ ನಮ್ಮನ್ನ ಅವಳು ಪಾಲಿಸ್ತಾಳೆ. ಅದೇ ಸರಿ, ಈ ಒಂದು ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಈಗ ನಮ್ಮ ಈ ಒಂದು ಮೂಲೆಗೆ ಬಂದು ನಮ್ಮಂತ ಒಂದು ಹಳ್ಳಿಯ ಪ್ರತಿಭೆಗಳನ್ನ ನೀವು ಪದೇ ಪದೇ ಪಾಪ ನೀವೇ ಫೋನ್ ಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಇಷ್ಟೊಂದು ಮೂಲೆ ಆದ್ರೂ ಕೂಡ ನಮ್ಮನ್ನ ಸಂಪರ್ಕ ಮಾಡಿ ನಮ್ಮನ್ನ ಸಂದರ್ಶನ ಮಾಡಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಫ್ಯಾಮಿಲಿಯ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ನಿಮ್ಮ ಚಾನೆಲ್ನಿಂದ ಒಳ್ಳೊಳ್ಳೆ ಹಳ್ಳಿ ಪ್ರತಿಭೆಗಳು ಮೂಡಿ ಬರಲಿ. ಕೇವಲ ನನ್ನದಷ್ಟೇ ಅಲ್ಲ, ಬೇಕಾದಷ್ಟು ಎಲೆಮರೆಕಾಯಿ ಪ್ರತಿಭೆಗಳಿವೆ. ಅವುಗಳನ್ನು ಕೂಡ ಹೊರಗೆ ತರುವಂತ ಪ್ರಯತ್ನಗಳು ನಿಮ್ಮಿಂದ ಆಗಲಿ ಅನ್ನೋದು ನನ್ನ ಆಶೆ. ಧನ್ಯವಾದ. ಧನ್ಯವಾದ ಸರ್. ನಮಸ್ಕಾರ.